ಮೊಟ್ಟ ಮೊದಲ ಬಾರಿಗೆ ಧಾರವಾಡದಲ್ಲಿ ನಡೆದ ಪಾಲಿಕೆ ಸಾಮಾನ್ಯ ಸಭೆ ಗದ್ದಲದ ಗೂಡಾಯಿತು. ಜೆಡಿಎಸ್ ಸದಸ್ಯ ಅಲ್ತಾಫ್ ಕಿತ್ತೂರು ಬಿಜೆಪಿ ಸದಸ್ಯರಿಗೆ ಅಗೌರವ ತೋರಿದ್ದಾರೆ ಎಂಬ ಆರೋಪವೇ ಗಲಾಟೆಗೆ ಕಾರಣವಾಯಿತು. ಬಿಜೆಪಿ ಸದಸ್ಯರು ಅಲ್ತಾಫ್ರನ್ನ ಹೊರಹಾಕುವಂತೆ ಪಟ್ಟು ಹಿಡಿದಾಗ ಗದ್ದಲ ಜೋರಾಯಿತು. ಕೊನೆಗೆ ಮಾರ್ಷಲ್ಗಳು ಅಲ್ತಾಫ್ನನ್ನ ಹೊರಹಾಕೋಕೆ ಹೋದಾಗ ಅವರ ಮೇಲೂ ಅಲ್ತಾಫ್ ಕೈ ಮಾಡಿದ್ರು. ಅಲ್ತಾಫ್ ಸಿಟ್ಟಿಗೆ ಮೈಕೆ ಮುರಿದೋಯ್ತು. ನಾನು ಮಾತನಾಡುವಾಗ ಬಿಜೆಪಿ ಸದಸ್ಯರು ನಗ್ತಾರೆ, ನನ್ನನ್ನ ಬಾಯಿ ಮುಚ್ಚಿಸಲು ಈ ರೀತಿ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಅಲ್ತಾಫ್ ಅವರ ಆರೋಪ. ಇದೊಂಥರ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕೋ ಕೆಲಸ. ಬಳ್ಳಾರಿಯ ಸಂಡೂರಿನಲ್ಲಿ ಕೆಲಸ ಮಾಡಿದ್ರು ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ನನ್ನ ಪೊಲೀಸ್ ಇಲಾಖೆ ಸಸ್ಪೆಂಡ್ ಮಾಡಿದೆ. ವಿಚಿತ್ರ ಅಂದ್ರೆ ಅವರು ಆ ಸ್ಟೇಷನ್ನಲ್ಲಿ ಕೆಲಸನೇ ಮಾಡಿಲ್ಲ. ಹೀಗೆ ಕಾರಣವೇ ಇಲ್ಲದೆ ಸಸ್ಪೆಂಡ್ ಆಗಿರೋ ಎಸ್ಐ ಮೇಲಿರೋದು ಅಕ್ರಮ ಗಣಿಗಾರಿಕೆಗೆ ಸಹಾಯ ಮಾಡಿದ ಆರೋಪ. ಸಬ್ ಇನ್ಸ್ಪೆಕ್ಟರ್ ದೇವೇಂದ್ರಪ್ಪ ಈಗ ಸಸ್ಪೆಂಡ್ ಆಗಿರುವ ಸಬ್ ಇನ್ಸ್ಪೆಕ್ಟರ್. ಇವರು ಸಂಡೂರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದಾಗ ಅಕ್ರಮ ಗಣಿಗಾರಿಕೆಗೆ ಸಹಾಯ ಮಾಡಿದ ಆರೋಪದ ಮೇಲೆ ಸಸ್ಪೆಂಡ್ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿ ಯುವಿ ಸಿಂಗ್ ಅವರಿಗೆ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಡೂರಿನ ಠಾಣೆಯಲ್ಲಿ ಬಳ್ಳಾರಿ ನಗರ ಶಾಸಕ ಸೋಮಶೇಖರ ರೆಡ್ಡಿ, ಅವರ ಆಪ್ತ ಸಹಾಯಕ ಹೊನ್ನೂರಪ್ಪ ಮತ್ತು ಪಾಲಿಕೆ ಸದಸ್ಯ ದಿವಾಕರ ಎನ್ನುವವರ ವಿರುದ್ಧ ಕಂಪ್ಲೇಂಟ್ ಕೊಡಲಾಗಿತ್ತು. ಆದರೆ ಎಫ್ಐಆರ್ನಲ್ಲಿ ಎಂಎಲ್ಎ ಸೋಮಶೇಖರ ರೆಡ್ಡಿ ಮತ್ತು ಕಾರ್ಪೊರೇಟರ್ ದಿವಾಕರ್ ಹೆಸರನ್ನ ಕೈಬಿಡಲಾಗಿತ್ತು. ಇದು ಉದ್ದೇಶಪೂರ್ವಕ ಕೃತ್ಯ ಅನ್ನೋ ಆರೋಪದ ಮೇಲೆ ಅವರನ್ನು ಐಜಿ ನೀಲಂ ಅಚ್ಯುತರಾವ್ ದೇವೇಂದ್ರಪ್ಪ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಂಡೂರಿನಲ್ಲಿ ಕೆಲಸವನ್ನೇ ಮಾಡದ ದೇವೇಂದ್ರಪ್ಪ. ವಿಪರ್ಯಾಸ ಅಂದ್ರೆ ದೇವೇಂದ್ರಪ್ಪ ತಮ್ಮ 6 ವರ್ಷದ ಸರ್ವಿಸಿನಲ್ಲಿ ಸಂಡೂರು ಸ್ಟೇಷನ್ನಲ್ಲಿ ಕೆಲಸವನ್ನೇ ಮಾಡಿಲ್ಲ. ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿರುವ ದೇವೇಂದ್ರಪ್ಪ ಈಗ ಶಿವಮೊಗ್ಗದ ಡಿಸಿಆರ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆರೋಪಿ ಎಸ್ಐ ಈಗಲೂ ಸಂಡೂರಿನಲ್ಲೇ ಇದ್ದಾರೆ. ಇದೆಲ್ಲ ನಡೆದಾಗ ಅಲ್ಲಿ ಪಿಎಸ್ಐ ಆಗಿದ್ದವರು ಹರೀಶ್ ಈಗಲೂ ಸಂಡೂರಿನಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಹರೀಶ್ ಬದಲಿಗೆ ಹರಕೆಯ ಕುರಿಯಾಗಿರುವುದು ದೇವೇಂದ್ರಪ್ಪ. ಯಾರೋ ಮಾಡಿದ ತಪ್ಪಿಗೆ ಏನೂ ಮಾಡದ ಅಧಿಕಾರಿಯೊಬ್ಬರು ಅಮಾನತು ಶಿಕ್ಷೆ ಎದುರಿಸುವಂತಾಗಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ. ಸಾಂಸ್ಕೃತಿಕ ನಗರಿಯಲ್ಲಿ ನಾಡ ಹಬ್ಬದ ಸಡಗರ. ಪ್ರತಿದಿನ ವೈವಿಧ್ಯಮಯ ಕಾರ್ಯಕ್ರಮ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಇಂದು ದಸರಾ 2ನೇ ದಿನ. ದಸರಾ ಸಾಹಸ ಕ್ರೀಡೆಗಳಿಗೆ ಇಂದು ಚಾಲನೆ ಸಿಕ್ತು. ಮೈಸೂರಿನ ವರುಣಾಕೆರೆಯಲ್ಲಿ ಸಚಿವ ರಾಮದಾಸ್ ವಾಟರ್ ಜೆಟ್ ರೈಡಿಂಗ್ ಮಾಡುವ ಮೂಲಕ ದಸರಾ ಸಾಹಸ ಕ್ರೀಡೆಗಳಿಗೆ ಚಾಲನೆ ನೀಡಿದ್ರು. ಸಣ್ಣ ಕೈಗಾರಿಕಾ ಸಚಿವ ರಾಜುಗೌಡ ಕೂಡ ವಾಟರ್ ಜೆಟ್ ರೈಡಿಂಗ್ ಮಾಡಿದ್ರು. ಈ ವೇಳೆ ಆಯತಪ್ಪಿ ನೀರಿಗೆ ಬಿದ್ರು. ಇದನ್ನ ಕಂಡ ಜನ ಆತಂಕಗೊಂಡ್ರು. ತಕ್ಷಣ ಲೈಫ್ ಜಾಕೆಟ್ ನೆರವಿನಿಂದ ರಾಜುಗೌಡರು ಈಜಿ ದಡ ಸೇರಿದ್ರು. ಇನ್ನು ದಸರಾ ಅಂಗಳದಲ್ಲಿ ಇಂದು ಅನ್ನದಾತರ ಸಮಾವೇಶಕ್ಕೆ ಚಾಲನೆ ದೊರೆಯಿತು. ಇದರ ಅಂಗವಾಗಿ ಆಕರ್ಷಣೀಯ ಮೆರವಣಿಗೆ ನಡೆಯಿತು. ಎತ್ತಿನ ಗಾಡಿಗಳು, ರೈತರ ಕುರಿತ ಪ್ರಾತ್ಯಕ್ಷಿಕ ಟ್ಯಾಬ್ಲೋಗಳು, ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಸಾಗಿದ್ವು.
ಇದಷ್ಟೇ ಅಲ್ಲ, ದಸರಾ ಸಂಭ್ರಮದಲ್ಲಿ ಇಂದು ಮಕ್ಕಳ ದರ್ಬಾರ್ ನಡೆಯಿತು. ಜಗನ್ಮೋಹನ ಅರಮನೆಯಲ್ಲಿ ನಡೆದ ಮಕ್ಕಳ ದರ್ಬಾರ್ನಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಬಂದಿದ್ದ ಮಕ್ಕಳು ಪಾಲ್ಗೊಂಡಿದ್ರು. ಮಕ್ಕಳು ಹಾಡಿದ ದೇಶಭಕ್ತಿ ಗೀತೆಗೆ ಅತಿಥಿಗಳು ದನಿಗೂಡಿಸಿದ್ರು. ಇನ್ನು ಚಿಣ್ಣರ ವೇಷಭೂಷಣ ಗಮನ ಸೆಳೆಯಿತು. ಈ ಕಾರ್ಯಕ್ರಮದ